ಇಲ್ಲ ಹಾ ಇಲ್ಲೊಂದ ಅದ ಈಗ ಇಲ್ಲೊಂದು ಹಣ್ಣು ಆಗ್ಯದ ಕೊನೆ ಕೂಡ ಏನದ ಕಾಯಿ ಹರಿದಿವ್ರಿ ಹಣ್ಣು ಆಗಿರೋ ಕಾಯಿ ಮೆಲ್ಲಕ್ ಸ್ನೇಹಿತರೆ ಗುಡ್ದಾಗ ಸೀತಾಫಲ ಕಾಯಿ ಹರಿಬೋದು ಒಣ ಕಟ್ಟಿಗೆನೂ ಆಯ್ಬೋದು ಆದ್ರ ಮನೇಲಿಂತ ಗುಡ್ಡನೇ ಏರ್ಬೋದು ಈ ಗುಡ್ದಾಗ್ಲಿಂತ ಏನಿದು ಒತ್ಕೊಂಡು ಹೋಗೋದಾದಲ್ಲ ಮನೆಗೆ ಅದ್ರ ಕಷ್ಟ ಯಾಕೆ ಕೇಳ್ತೀರಿ ಭಾಳ ಕಷ್ಟ ಅದ ಅದ್ರದ್ದು ಯಾದಗಿರಿ ಗುಡ್ಡನೇ ಇಲ್ಲಿಂದ ಕಾಣಿಸ್ತದಲ್ಲ ಸ್ನೇಹಿತರೆ ಅದು ಯಾದಗಿರಿ ಗುಡ್ಡ ನೋಡ್ರಿ ಇಲ್ಲಿಂದ ಡೈರೆಕ್ಟ್ ಆಗಿ ಕಾಣಿಸ್ತದ ಅದು ಯಾದಗಿರಿ ಗುಡ್ಡ ಇದು ನಮ್ಮೂರು ಗುಡ್ಡ ಜೂಮ್ ಮಾಡಿದ್ದೆ ಅಲ್ಲಿಗೆ ದಾರಿ ಹೆಂಗೈತೆ ನೋಡ್ರಿ ಹಿಂಗೆ ಇದೆಲ್ಲ ಏನೋ ರೋಡ್ ಮಾಡಿರೋದಲ್ಲ ಇದು ದನಗಳು ತಿರುಗಿಬಿಟ್ಟು ಹಿಂಗಾಗ್ಯದ್ರಿ ಇವಾಗ ಏನದ ಈ ಮನುಷ್ಯನ ಕರ್ಕೊಂಡು ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನಾನು ದೇವರಾಜ್ ಏನದ ಇವತ್ತು ಎಲ್ಲಿಗೆ ಹೊಂಟಿವಂದ್ರೆ ನಮ್ಮೂರು ಗುಡ್ಡಕ್ಕೆ ಹೊಂಟಿವ್ರಿ ಚಿತ್ತಾಪಲ್ಕಾಯಿ ಹರ್ಕೊಂಡು ಬರಕ ಆ ಬಲ್ತಾವಂತ್ರಿ ಗುಡ್ದಾಗ ಚಿತ್ತಾಪಲ್ಕಾಯಿ ಭಾಳಷ್ಟು ಜನ ಊರಾಗ ತರಕತ್ತೀರಿ ನಾವೇ ತಂದಿಲ್ಲ ವರ್ಷಕ್ಕೊಂದು ಸರ್ತಿ 2 ಸರ್ತಿ ಏನದ ಗುಡ್ಡಕ್ಕೆ ಹೋಗಿ ಚಿತ್ತಾಪಲ್ಕಾಯಿ ಹರ್ಕೊಂಡು ಬರೋದು ನಮ್ಮ ರೂಢಿ ಆದ್ರಿ ಯಾಕಂದ್ರೆ ಗುಡ್ಡದಣ್ಣು ಭಾಳ ಸಿಹಿಯಾಗಿರ್ತಾವ ಬನ್ನಿ ಸ್ನೇಹಿತರೆ ನಮ್ಮೂರು ಗುಡ್ಡದಾಗ ಚಿತ್ತಾಪಲ ಹಣ್ಣು ಹೆಂಗಿದಾವ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ದೇವರಾಜ ರೆಡಿಯಾಗಿ ನಿಂತ ನೋಡ್ರಿ ಹೆಂಕೇಶ್ ನೀ ಬರ್ತಂಗ ಎಲ್ಗಾನು ಆದ್ರೆ ತಿನ್ನಕಂತ ಅರ್ಜೆಂಟ್ ಇರ್ಬೇಕ್ರಿ ಜೀವನಾಗ ಬಿಸ್ಕೆಟ್ ಬೇಕಲ್ಲಕತ್ತನ ನೀರು ತಗೋ 1 ಲೀಟ್ರ್ ಬಾಟ್ಲಿ ಮತ್ತು 2 ಬಿಸ್ಕೆಟ್ ತಗೋ ಪಾರ್ಲೆ ಬಿಸ್ಕೆಟ್ ನೀರು ತಿನ್ನು ನಾ ತಿಂತೀನಿ ಬಾಲೆಗೇರಿ ಏನೇನು ಇದ್ವಪ್ಪ ಅಂದ್ರೆ ಅವಕ್ಕೊಂದು 2 ಹಾಕಿವ್ರಿ ಏನಿರ್ತಾವ ಯಪ್ಪ ಇಲ್ಲೇ ಯಾಕೆ ನಮಗೆ ಹೇಳಕತ್ತಿದ್ದ ಆ ಸಿಂಹದ ಹೆಸರು ಇನ್ನ ಗುಡ್ಡಕ್ಕೆ ಹೋಗಿಲ್ಲ ನಾವು ಯಾಕರೆ ಏನು ಒಡೆ ಹೋಗಿವ ಒಟ್ಟು ಗುಡ್ದಾಗೆ ಮೇಯ್ಲಕ್ ಹೋಗ್ತಾವಲ್ಲ ನಾವು ಊರಕ್ ಬರ್ತಾವ ನಾವುಗಳೆಲ್ಲ ಮೇಯ್ಲತ್ತಿ ಅಲ್ಲಿ ಗುಡ್ದಾಗ್ಲಿಂತ ಇಲ್ಲಿ ಊರಾಗ ಮೇಯ್ದ ಕೇಸು ಓದ್ತಾವ ನಾವು ನೋಡ್ರಿ ಎಂತೆಂತ ಐಡಿಯಾಗಳದ ಇವ್ರು ತಲೆಗ ಅಂದ ಕೇಸು ಓಕೆ ದೇವರಾಜ್ ಹೋಗಿ ಅಲ್ಲಿ ನಿಂತ ನೋಡ್ರಿ ಬಾರ್ಲಿ ನೋಡ್ರಿ ನನಗೆ ಆಗಿನ ಕಾಲದಂದು 25 ಪೈಸೆ ಸಿಕ್ಕದ ಇಲ್ಲೇ ಅದ ನೋಡ್ರಿ 25 ಪೈಸಾ ಅದೇ 25 ಪೈಸಾ 25 ಪೈಸೆ ಚಾರಣೆ ಅಂತೀವಿ ನಾವು ನಮ್ಮ ಅವನವ್ರು ಹೊಲಕ್ಕೆ ಹೋಗಕ್ಕಲ್ಕ ಈ ಚಾರಣ ರೊಕ್ಕ ಕೊಡ ಅಂತ ಹೇಳಿದ್ದ ನಮ್ಮ ಹೋಗ 1 ಪೈಸೆ ಆಗಿನ ಬಳಿ ಚಾರಣಿನೂ ರೊಕ್ಕ ಇದ್ದಿದ್ದಿಲ್ಲ ನಾನು ಮೆತ್ತ ಹೊಡೆದಕ್ಕೆ ಹೊಲಕ್ಕೆ ಹೋಗಿ ಇಲ್ಲಿ ಹೊಲ್ದ ಬಲ್ಲಿ ನಿಂದಿರ್ಸಿವ್ರಿ ಅದು ಮೋಟ್ರ್ ನಿನ್ನ ಆಟೋಮೆಟಿಕ್ ಚಾಲು ಇತ್ತು ಏನು ಮೋಟ್ರ್ ಚಾಲು ಆಯ್ದ ಬಂದದ ನೋಡ್ಬೇಕ್ರಿ ಇಲ್ಲ ರೀ ಮೋಟ್ರ್ ಅಂತೂ ಚಾಲು ಇಲ್ಲ ನೋಡಮ್ರಿ ಆಟೋಮೆಟಿಕ್ ಚಾಲು ಆದ ಬಂದದಂತ ಬಂದಾದ್ರಿ ಆಟೋಮೆಟಿಕ್ ಬಂದದ ನೋಡ್ರಿ ನಾವು ಹೋಗೋ ರಸ್ತೆ ಹಂಗೆ ಕೆಟ್ಟದಂತ ನಾವು ನೋಡ್ರಿ ಗುಡ್ಡಕ್ಕೆ ಹೋಗೋ ರಸ್ತದಲ್ಲಿ ಇದ್ವಿ ಫುಲ್ ಕೆಟ್ಟೋಗ್ಬಿಟ್ಟದ್ರಿ ಗುಡ್ಡಕ್ಕೆ ಹೋಗೋದಾರ ನೋಡ್ರಿ ಎಷ್ಟು ಡೇಂಜರ್ ಅದಂದ್ರು ನಾವು ನೋಡ್ರಿ ಗಾಡಿ ಇಲ್ಲಿ ನಿಂದ್ರಿಸಿದ್ವಿ ಆ ಕಡೆ ಹೋಗೋದಾಗಲ್ಲ ಅಂದು ನೋಡ್ರಿ ಎಲ್ಲ ನೀರು ನಿಂತ ಕಾಲು ಚಪ್ಪಲಿ ಕಿತ್ತಾಗೋಲ್ದು ನೋಡ್ರಿ ಮುಂದಕ್ಕೆ ಸ್ನೇಹಿತರೆ ಏನದ ಈ ವರ್ಷ ಮಳೆಗಾಲ ಸಿಕ್ಕಾಪಟ್ಟೆ ಆಗ್ಯದ್ರಿ ಅದಕ್ಕೆ ನೋಡ್ರಿ ಇದೇನದ 1/2 ಕಿಲೋಮೀಟರ್ ಹಿಂಗೆ ನೀರಲ್ಲೇ ನಡ್ಕೊಂಡು ಹೋಗ್ಬೇಕ್ರಿ ಅಲ್ಲೇನು ಕಾಣಿಸ್ತದಲ್ಲ ಅದೇ ಗುಡ್ಡ ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀವ್ರಿ ನೋಡ್ರಿ ಪೂರ್ತಿ ರೋಡ್ ಕೆಟ್ಟ ಬಿಟ್ಟದ್ರಿ ನೋಡ್ರಿ ಎಲ್ಲ ಕಡೆ ನೀರ್ ಆಗಿಬಿಟ್ಟದ್ರಿ ನೋಡ್ರಿ ಹೆಂಗದಂತ ಹಿಂಗೆ ಹೋಗ್ಬೇಕ್ರಿ ದಾರಿ ಪೂರ ಕೆಟ್ಟ ಬಿಟ್ಟದ ಕೆಸರಾಗ ಹೋಗ್ಬೇಕ ಬಾ ನೋಡಿ ಸ್ನೇಹಿತರೆ ದೇವರಾಜ ಏನದ ಹಿಂದ್ ಬೀಳಕತ್ತಾನ ಇವಾಗೇನು ನಡೆದಾಗವಲ್ತು ಮ್ಯಾಗೇನು ನಡಿತಾನ ನಿತ್ತ ಎಲ್ಲಿ ಕಾಲ್ ಕಿತ್ತವಲ್ಲ ಕೈಯಾಗ ಹಿಡ್ಕನ ಹೆಂಗ್ ಹಿಡ್ಕಂದ ಹಂಗ ಮುಳ್ಳು ಇರ್ತಾವ ಮತ್ತ ಗುಡ್ಡ ಅದಪ್ಪ ಇದು ಹಾ ನಾನಾ
ಹಾಂ ಇಲ್ಲಿ ತಾನೆ ಅಷ್ಟೇ ಆ ಕಡೆ ಎಲ್ಲ ಚಂದ ಅದ. ಏನು ಜಾಗ ಚಪ್ಪಲಿ ಹಾಕ್ಯಂದು ಹೋಗ್ಬೋದಾ? ಹ್ಞೂ ಹಾಂ ನಾನು ಆ ಕಡೆ ಹಾಕಿದ್ರು ಹಾಡುಗಳು. ಹಾಂ ಸ್ನೇಹಿತರೆ, ನಾವು ಇವಾಗ ಫೈನಲ್ ಆಗಿ ಗುಡ್ಡಕ್ಕೆ ಬಂದೀವಿ ರೀ. ಇವಾಗ ಏನಾದ್ರು ಎಂಟ್ರೆನ್ಸ್ ಅಲ್ಲಿ ಇದೀವಿ ನೋಡ್ರಿ. ಅಲ್ಲಿ ಗುಡ್ಡಗಳು ಕಲ್ಲು ಹೆಂಗೆ ಕಾಣಿಸ್ತಾವ ನೋಡ್ರಿ ಗುಡ್ಡದಾಗ. ಇವಾಗ ಫಸ್ಟ್ ಸ್ಟೇಜಲ್ಲಿ ಇದೀವಿ ರೀ ನಾವು. ಇವಾಗ ಇನ್ನೂ ಏನದ ಅರ್ಧ ಗಂಟೆ ಒಳಗೆ ಹೋಗ್ಬೇಕಂತ ಪ್ಲಾನ್ ಇದೆ ರೀ. ನೋಡಮ್ಮ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ. ಇಲ್ಲಿದಾವೆ ನೋಡ್ರಿ ಸೀತಾಫಲ ಕಾಯಿ ಗಿಡಗಳು ಕೂಡ ಏನದ ಎಂಟ್ರೆನ್ಸಲ್ಲಿ ಇದಾವೆ ನೋಡ್ರಿ. ಭಾಳಷ್ಟು ಗಿಡ ಅವ್ರಿ ನಮ್ಮೂರು ಗುಡ್ಡದಾಗ. ಭಾಳಷ್ಟು ಜನನೂ ಬಂದು ಹರಿತಾರ ನೋಡ್ರಿ. ಅಲ್ಲಿ ಅಷ್ಟು ಮಂದಿ ಕುಂತದಪ್ಪ. ಗುಡ್ಡದ ಒಂದು ವ್ಯೂನ ನೋಡ್ರಿ ಹೆಂಗೈತಂತ. ಸ್ನೇಹಿತರೆ, ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದೀವಿ. ಇವಾಗ ದಮ್ ಬಂದೈತ್ರಿ ನೋಡ್ರಿ. ಸ್ವಲ್ಪ ಮೇಲೆ ಬಂದಿದ್ದೀವಿ ಅಂದರೆ ಅದು ಕಾಲು ಭಾಗ ಅಷ್ಟೇ. ಏನಪ್ಪ ಇನ್ನು ಮುಕ್ಕಾಲು ಭಾಗ ಯಾಬ್ಬೇಕ್ರಿ ದಮ್ ಬಂದುಬಿಟ್ಟದ. ಆ ಬಿಸಿಲು ಬೇರೆ ಆದ್ರಿ ಇವತ್ತು. ರಾತ್ರಿ ಮಳೆ ಬಂತಂದ್ರೆ ಇವತ್ತೇನು ಮಾಡೋದು ಏನಿಲ್ಲ, ಕ್ಲಿಯರ್ ಆಗ್ಯಾದ್ರಿ ವಾತಾವರಣ ಎಲ್ಲ ನೋಡ್ರಿ. ಈ ಕಡೆ ಹೋಗ್ಬೇಕ್ರಿ ಇನ್ನು ನಾವು. ನೋಡೋಣ ಎಲ್ಲಿಗಾಗುತ್ತೆ ಅಲ್ಲಿಗೆ. ಈ ಕಡೆ ಎಲ್ಲನೂ ಚಿತಾಪಲ್ ಗಿಡ ಅವ್ರಿ. ಅಂದ್ರೆ ಏನದ ಇಲ್ಲಿ ಊರಾಗ ಮಂದಿ ಬಂದ್ಬೇಕೇಸಿ ಇಲ್ಲೇ ಜಾಸ್ತಿ ಹರ್ಕಂದಾರಲ್ಲ, ಹಂಗಕ್ಕೇಸೇನು ಕಾಯಿ ಸಿಗಂಗಿಲ್ಲ. ಅದಕ್ಕೆ ಮ್ಯಾಲೆ ಹೋಗ್ಬೇಕ್ರಿ. ದೇವರಾಜ ನಿಂದ್ರವಲ್ಲ ರೀ, ಹಂಗೆ ಮ್ಯಾಗ 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 ಹೊಂಟಾನ, ಫಾಸ್ಟ್ ಹೊಂಟಾನ. ಹಾಂ ನೀರು ಸ್ನೇಹಿತರೆ ನೋಡ್ರಿ, ಗುಡ್ದಾಗ ಹಿಂಗೆ ಬಂಡಿ ಸಂಧ್ಯಾಗ್ಲಿಂದ ನೀರು ಬರ್ತಾವ ನೋಡ್ರಿ. ಈ ಕಡೆ ಮ್ಯಾಗೆಲ್ಲ ಬೆಟ್ಟ ಆದ್ರಿ. ಇವಾಗ ಇಲ್ಲಿಂದ ನೀರು ಆದ್ರಿ, ಇವೇ ನೀರು ಜಾಸ್ತಿ ಕುಡಿಯೋದು. ದೇವರಾಜ ನಿಂತ ನೋಡ್ರಿ. ಈ ಕಡೆ ಎಲ್ಲ ಎಷ್ಟು ಡೌನ್ ಅದ ನೋಡ್ರಿ. ಇದೇ ನೀರು ಕುಡಿಯೋದು. ಕುಡಿತಿ ನೀರು ಕಾಲು ಸಂಧ್ಯಾಗ್ಲಿಂದ ನೀರು ಬರ್ತದ ನೋಡ್ರಿ. ಇಲ್ಲಿ ಸ್ವಲ್ಪ ನೀರು ಕಾಣಿಸ್ತದಲ್ರಿ, ಇದರಿಂದ ಹೊಂಟದ ನೋಡಿ ನೀರು. ಈ ಕಡೆ ಡೌನ್ ಈಗ ಹಿಂಗೆ ಹರಿಯಕತ್ತದ್ರಿ. ಇದೇನದ ಇನ್ನೂ ಒಂದು ತಿಂಗಳು ಏನದ ಕಂಟಿನ್ಯೂ ಆಗಿ ನೀರು ಹೋಗ್ತಾ ಇರ್ತದ್ರಿ. ಇನ್ನೂ ಒಂದು ತಿಂಗಳು 1.5 ತಿಂಗಳು ಆಮ್ಯಾಗ ಬಂದಾಗಿ ಬಿಡ್ತದ್ರಿ. ಬ್ಯಾಸಿಗೆ ಏನು ಇರಂಗಿಲ್ಲ. ಇವಾಗ ಏನಾದರೂ ದನಕ್ಕೆ ಮತ್ತು ಹಾಡ್ಕ ಅದಕ್ಕೆ ಏನಾದರೂ ಗುಡ್ಡಕ್ಕೆ ಬರ್ತಾರಲ್ಲ, ಅವ್ರು ಏನದಪ್ಪ ಅಂದ್ರೆ ಇಲ್ಲೇ ನೀರು ಕುಡಿತಾರೆ ನೋಡ್ರಿ ಊಟ ಮಾಡಿಬಿಟ್ಟು. ಅಲ್ಲಿ ಮ್ಯಾಗೆಲ್ಲ ಇಂಥವೆಲ್ಲ ಇನ್ನೂ 2-3 ಇದಾವೆ. ಮಳೆ ಜಾಸ್ತಿ ಐತಪ್ಪ ಅಂದ್ರೆ ಏನು ತೊಂದರೆ ಇಲ್ಲ ನೀರಿಗೆ. ಮಳೆ ಕಡಿಮೆ ಆದರೆ ಇವೆಲ್ಲ ನೀರೆಲ್ಲ ಒಣಗೋಗಿ ಬಿಡ್ತಾವ. ಇವಾಗ ಮತ್ತೆ ಮ್ಯಾಗ ಹೋಗ್ತೀವಿ ರೀ. ಮಾರಿ ಅದು ತೊಳ್ಕೊಂತೀವಿ ರೀ. ಮಾರಿ ತೊಳ್ಕೊಂಡ್ರೆ ಏನದ ಅದು ಚಲಿ ಎಲ್ಲಿತಿ ಹೌದಲ್ಲ. ಮತ್ತೆ ಎಲ್ಲೇನು ಬಿತ್ತಂತ ತಿಳಿದಾನೆ ಇರ್ತ ಏನ್ಲಿ ಅದು. ಸ್ನೇಹಿತರೆ, ಏನು ಸೌಂಡ್ ಬರಕತ್ತದ ನೋಡ್ರಿ. ನಾಯಿಲೇ ನಾಯಲ್ಲಪ್ಪ ನರಿ. ಏ ನಾಯಿ ಅದದು. ಓ ಅಲ್ಲ, ರಾತ್ರಿ ಟೈಮ್ನಾಗ ಇಲ್ಲಿದ್ದು ಅಂತಂದ್ರೆ ಯಾಕಾಗಲ್ಲ? ಅಲ್ಲಿ ಹೊಲ್ದಾಗ ಮಕ್ಕಂದಿಲ್ಲ ಒಂದು ದಿವ್ಸ. ಮತ್ತೆ ಇರೋಕ್ಕಾಗಲ್ಲ, ಕಲಿಯಾಗಲ್ಲ. ಬೇವಿನ ಗಿಡ ಕಂಡ್ರೆ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಅರ್ಧದಷ್ಟು ಬಂದೀವ್ರಿ. ಇವಾಗ ಏನದ ನೋಡ್ರಿ, ಕಲ್ಲು ಹೆಂಗದ ಪೂರ್ತಿ ಕಲ್ಲುಗಳದಾಗ ದಾರಿ ಹೆಂಗೈತೆ ನೋಡ್ರಿ. ಹಿಂಗೆ ಇದೆಲ್ಲ ಏನೋ ರೋಡ್ ಮಾಡಿರೋದಲ್ಲ, ಇದು ದನಗಳು ತಿರುಗಿಬಿಟ್ಟು ಹಿಂಗಾಗ್ಯದ್ರಿ. ಇವಾಗ ಏನದ ಈ ಮನುಷ್ಯನ ಕರ್ಕೊಂಡು ನಾವು ಇದೇನು ಫಸ್ಟ್ ಟೈಮ್ ಏನಲ್ಲ ಈ ಗುಡ್ಡಕ್ಕೆ ಬರೋದು. ನಾವು ಮೊದಲಕ್ಕನೇ ಏನದ ಭಾಳಷ್ಟು ಸರ್ತಿ ಏನದ ಬಂದೀವ್ರಿ. ಅವಾಗೆಲ್ಲ ಸಿಲಿಂಡ್ರ್ ಅದು ಇರಲಿಲ್ಲಲ್ಲ. ಇವಾಗ ಈ ಗುಡ್ದಾಗ್ಲಿಂತಾನೆ ಕಟ್ಟಿಗೆ ಹೊತ್ಕೊಂಡು ಕೇಸಿ ಊರಿಗೆ ಹೋಗ್ತಿದ್ವಿ. ಊರೇನದ ಒಣ ಕಟ್ಟಿಗೆ, ಹಸಿ ಕಟ್ಟಿಗೆ ಅಲ್ಲ. ಆ ಊರು ಇಲ್ಲಿಂದ ಬರೋಬ್ಬರಿ 3 ಕಿಲೋಮೀಟ್ರ್ ದೂರ ಆಗ್ತದ್ರಿ. 3 ಕಿಲೋಮೀಟ್ರ್ 50 kg ಹೊತ್ಕೊಂಡು ಕೇಸಿ ಹೋಗ್ಬೇಕಾಗಿತ್ತು ಅವಾಗ. ಇವಾಗೆಲ್ಲ ಯಾರು ಬರೋದಿಲ್ಲ. 4-5 ವರ್ಷದಿಂದ ಇಷ್ಟು ದೂರಿಂದ ಕಟ್ಟಿಗೆ ಹೊರೋರು ಯಾರಿಲ್ಲ. ನಮಗೂ ಹೊರೋದಾಗಕ್ಕಿಲ್ಲ ಈಗ. ಅವಾಗೆಲ್ಲ ಇಲ್ಲಿಂದ ಏನಾದ ಒಣ ಕಟ್ಟಿಗೆ ತೊಗೊಂಡು ಕೇಸಿ ಓದ್ತಿದ್ದೀವಿ ರೀ. ಕಾಯಿ ದಾರಿ ಹಿಡಿದು ಆದ್ರೆ ಸಿಗ್ತಾವ ನಿನಗೆ. ಎಲ್ಲ ನಿಂಗೆ ಒಳಗೆ ಹೋಗ್ಬೇಕಪ್ಪ. ಈ ಕಡೆ ಸಂಧ್ಯಾಗ, ಈ ಕಡೆ ಸಂಧ್ಯಾಗ ಹೋಗ್ಬೇಕು. ಪೂರ ಮ್ಯಾಗ ನಡಿ, ಟಾಪಿಗೆ ಹೋಗಿ ತಳಕ್ಕೆ ಹೋಗ ಮಚ್ಚಾಗ. ಹಾಂ ಮತ್ತೆ ಬೇಡ. ಹಾಂ ಮತ್ತೆ ಅವ್ರು ತೆಗ್ಗಿಗೆ ಹೋಗಿ ಇಳಿದು ಮ್ಯಾಗ ಕರ್ತಾರ ಅವ್ರು. ಹಾಂ ಹಾಂ, ಹಚ್ಚಕ್ಕೆ ಹೋಗಿ ತೆಗ್ಗಿಗೆ ನೀರು ಕುಡಿತಾವ. ಈಗ ಮಳೆಗಾಲದಾಗ ನೀರು ಎಲ್ಲ ಕಡೆಗೆ ಇರ್ತಾವ.
ಸ್ವಲ್ಪ ಏನದ ಮಳೆಗಾಲ ಹಿಂದಕ್ಕೆ ಐತಂದ್ರ ಹಾಂ ತೆಗ್ಗಿಗೆ ಹೋಗಿ ಕೇಸಿ ಕುಡಿದು ಕೇಸಿ ಮತ್ತೆ ಈ ಕಡೆ ಬಂದು ಈ ಕಡೆ ಕುಡಿತಾವ. ಯಾಕಡೆ ಎಲ್ಲಿ ಯಾರ ತಲೆ ಮೇಲೆ ಚಿತ್ತಪ್ಪಕಾಯ? ಹಾಂ ಹಾಂ ಹೌದೌದು. ಇಲ್ಲಿ ನೋಡ್ರಿ ಇಲ್ಲಿ ಚಿತ್ತಪ್ಪಲ್ ಕಾಯಿ ಅವ್ರಿ. ಇನ್ನು ಏನದ ಇದು ಬಲ್ತಲ್ರಿ, ಬಲ್ತವೆಲ್ಲ ಹರ್ಕೊಂಡು ಹೋಗ್ಯಾರ. ದೇವರಾಜ ಅನ್ನೋದು ಇಲ್ಲೇ ನೋಡಾಕತ್ತಾನ ಕಾಯಿ ಒಂದು ಸಿಗವಲ್ತಲ್ಲಂತ. ನೋಡ್ರಿ ಎಲ್ಲ ಚಿತ್ತಪ್ಪಲ್ ಗಿಡ ರೀ. ಯಾವ ಇದಾ? ಹಾಂ ಕಾರ್ಯಣ್ಣಿನ ಗಿಡ. ಕಾಯಿ ಇಲ್ಲ ಯಾಕೆ ಈಗ? ಕಾಯಿ ಆಗ್ಯಾವಲ್ಲ. ಇದೆ ಕಾರಿಕಾಯಿ ತಿಂತೇನ? ಯಾವ ಕಾರಿಕಾಯ? ಕಾರಿ ಗಿಡ ರೀ, ಗುಡ್ದಾಗ ಆಗ್ತದಲ್ಲ. ಭಾಳಷ್ಟು ಅವ್ರಿ ಕಾಯಿ ಯಾಕೆ ಆಗಿಲ್ಲ, ಎಲ್ಲ ಆದವೆಲ್ಲ ಏನದ ಇದು ಆಡುಗಳು ತಿಂತಾವ. ಸ್ನೇಹಿತರೆ ಇವಾಗ ಏನದ ಅರ್ಧ ಗುಡ್ಡನ ಹತ್ತಿ ಬಿಟ್ಟಿವ್ರಿ. ಏನದ ಇಲ್ಲಿ ಏನದ ನಮ್ಮ ಊರವ್ರು ಏನದ ದನ ಕಾಯ್ಲಕ್ಕೆ ಏನದ ಬಂದಾರಿ. ಇವಾಗ ಮಳೆಗಾಲ ಜಾಸ್ತಿ ಅದಲ್ಲ, ಊರಾಗ ಏನದ ಜಾಗ ಹೊಲಗಳು ಮೇಯ್ಸಾಕಿರಕ್ಕಿಲ್ಲ, ಅದ್ರ ಸಲಕ್ಕೆ ಏನದ ಗುಡ್ಡಕ್ಕೆ ಬಂದಾರಿ. ಇವಾಗ ಇಲ್ಲೇ ಎಲ್ಲ ನೋಡ್ತೀವಿ ರೀ. ಅವ್ರಂತಾರ ಈ ಬೈಲಿಗೆಲ್ಲ ಕಾಯಿ ಇಲ್ಲ, ಬೇರೆ ಕಡೆಗೆ ಹೋಗ್ಬೇಕಿತ್ತಂತ. ನಮಗೆಲ್ಲ ಏನು ಜಾಸ್ತಿ ಏನು ಕಾಯಿ ಏನಿಲ್ಲ, ಈ ಕಡೆ ಸೈಡಿಗೆ ಎಲ್ಲೆಲ್ಲಿ ಇರ್ತಾವಂತ ಸ್ವಲ್ಪ ಗೊತ್ತದ, ಹಂಗೆ ಹರ್ಕೊಂಡ್ ಕೇಸ್ ಹೋಗ್ತೀವಿ ರೀ. ಇಲ್ಲೊಂದು ಕಾಯಿ ನೋಡ್ಯಾನ್ರಿ ಎಲ್ಲ ಮ್ಯಾಲ ಕಿಲ್ಲಿ ಆದಂತ್ರಿ. ಇದು ಕಾಯಿ ಹರಿಬೇಕಂತ ಮಾಡ್ಯಾನ್ರಿ ಪ್ಲಾನಿಂಗ್. ಬಿಡು 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 ಬಿಡು. ಹಾಂ ಕಾಯಿ ಬಲ್ತದ, ಹಣ್ಣಾಗ್ಯದಲ್ಲ ಅದು. ಹೌದು ಬೇಕಿಲ್ಲ, ಹಣ್ಣಾಗ್ಯದ ಇದು. ಹಾಂ ಇಲ್ಲ ಹಾಂ ಇಲ್ಲೊಂದು ಅದ. ಈಗ ಇಲ್ಲೊಂದು ಹಣ್ಣಾಗ್ಯದ ತಿಂದದ ಏನ ಇದು? ಹಾಂ ಇದು ಬ್ಯಾಡ ಅದು ಬಗ್ಸೇನ ಸ್ವಲ್ಪ. ಇಲ್ಲೊಂದು ಕಾಯಿ ಅದ್ಗ ಇಲ್ಲೊಂದ ನಿಂದ್ರಿ ಇದೇನಾಗಿಲ್ಲ ಬಲ್ತದ. ಹಾಂ ಹಾಂ ನೋಡ್ರಿ ಫಸ್ಟಿಗೆ ಏನದ ಅವ್ರ ಕಾಯಿ ಇಲ್ಲ ಈ ಬೈಲಾಗ ಅಂದ್ರಿ, ಅವ್ರ ಬಗಲಾಗೆ ಏನದ ಕಾಯಿಗಳು ಸಿಕ್ಕವ್ ನೋಡ್ರಿ. ಎಷ್ಟು ಸಿಕ್ಕ ಹಣ್ಣು ಅದಲ್ಲ ನೋಡ್ರಿ. ಗಿಡದ ಮ್ಯಾಗಿನ ಹಣ್ಣು ಹೆಂಗದ ಇತ್ತೋಗ. ಇದು ಬಡಿ ಇದು ನೋಡ್ರಿ, ತಾಜಾ ಹಣ್ಣು ರೀ, ಗಿಡದ ಮ್ಯಾಗ್ಲಿಂತ ಬಂದಿರೋ ಹಣ್ಣು ಅದು. ಹೆಂಗದ ನೋಡ್ರಿ, ಸಪ್ಪಗದಲ್ಲ, ಸೇಯದ ಮೆಲ್ಲಕ್ ತಿನ್ನು ನೋಡ್ರಿ ಕಾಯಿ ಹೆಂಗೆ ಬಲ್ತದಂತ. ಅಲ್ಲಿ ಒಂದು 2-3 ಅವ್ರಿ ಅಲ್ಲಿ ನೋಡ್ರಿ ಕಾಯಿ, ಅಲ್ಲಿ ಮ್ಯಾಗೆಲ್ಲ ಬಲ್ತಾವ್ರಿ. ಅವನ್ನ ಹರ್ಕೊಂತೀವಿ. ಇನ್ನೊಂದು ಎಲ್ಲಿ ನೋಡಿದ ಅಲ್ಲಿ ಒಂದು ಅದ್ಗ ಕಾಯಿ ಹರಿಯ ಕುಂತಾನ. ಅಲ್ಲಿ 1-2-3 ಅವ ಬಲ್ತದಪ್ಪ ಅಣ್ಣಾವೇನ ಯಾವ್ದಣ್ಣ ಅವು ಕಾಯಿ ಅದ ನೋಡ್ರಿ. ಅಷ್ಟ ಬಲ್ತವ ಕಾಯಿ ಹಂಗ ಬಲ್ತ್ರೆ ಜಲ್ದಿ ಅಣ್ಣ. ನೋಡ್ರಿ ಕಾಯಿಗಳು ಏನದ ಇಲ್ಲಿ ಇಲ್ಲ ಅಂದ್ರೆ ನಮ್ಗೆ ಗೊತ್ತು ಕಾಯಿ ಎಲ್ಲಿ ನಮ್ ಗುಡ್ದಾಗ ಅದಂತ, ಅದಕ್ಕೆ ಇಲ್ಲಿಗೆ ಬಂದಿವ್ರಿ ನಾವು. ಏನಪ್ಪ ದೇವರಾಜ? ನೋಡ್ರಿ ಎಷ್ಟ್ ನಮ್ಮನ್ನ ಬಲ್ತಾವ. ಅದ ಒಂದ್ ಕೊಲ್ಲಪ್ಪ, ಅದಕ್ಕಲ್ಲ ಈ ಕೊಲ್ಲಕ್ ಅದ್ ನೋಡು. ಕಾಕೊಲ್ಲಕ ಇವ್ ಹಾಕಿ ಬರ್ತೀನಿ. ಮೆಲ್ಲಕ್ ಮೆಲ್ಲಕ್ ಬಾಪ ಗಿಡ ಬಿದ್ದಿ ಇಲ್ಲ ಇದು ಬಲ್ತದ, ಇದು ಬಲ್ತದ. ಇನ್ನು ಹೇಳಿದೆ ನೋಡ್ರಿ ಕಾಯಿ ಹೆಂಗೆ ಬಲ್ತ ಅಂತ. ಇಲ್ಲಾನು ಹರ್ಕ
ಕೊಡು ದಡ 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 ಹರ್ಕೊಡು. ನೋಡ್ರಿ ಅಣ್ಣ ಕಾಯಿ ಹೆಂಗದ ಅಂತ. ಇದು ಬಂತದ ಬಲ್ತದ ಕೊಡು. ಇಲ್ಲ ನೋಡ ಕಲಿ 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 ಅಲ್ಲಿ ಇಲ್ಲಿ ಮ್ಯಾಗ ಕುಲಿಗ ದೊಡ್ಡದ ಇಕ್ಕ ಅದ ಅರಿ ಅದು ಮ್ಯಾಗಿದ ಇದು ಎಳಕ್ಕದ ಲಕ್ ಇದು ಬಂತದ ಬಲ್ತದ ಕೊಡು. ಅಲ್ಲಿ ಅಂದ ಆ ಕಡೆ ಬಗಲ ಇದು ಇಂಥ ಹಣ್ಣು ಬಲ್ತಿಲ್ಲ ಅಲ್ಲೇ ಕಾಯಿ ಹೆಂಗದಂತೇಳಿ. ನೋಡ್ರಿ ವೆಂಕಟೇಶ್ ಎಂತಿಂತ ಕಾಯಿ ಹರ್ಕೊಡಕತ್ತೇನಂತ. ಇನ್ನಾವ ಸ್ನೇಹಿತರೆ ಕಾಯಿ ಅಂತೂ ಒಂದೆರಡು ಗಿಡಕ್ಕೆ 20 ಕಾಯಿ ಸಿಕ್ಕವ್ರಿ. ಇಲ್ಲಿ ನೋಡ್ರಿ ಅಲ್ಲೆಲ್ಲ ಅರ್ಧ ಹಾಕಿವಿ ನೋಡ್ರಿ. ಚೀಲ್ದಾಗೂ ಈ ಸಾವ್ರಿ. ಮತ್ತೆ ಇನ್ನೂ ನೋಡ್ರಿ ಇಲ್ಲ ನೋಡ್ರಿ ಇದೊಂದು ಕಾಯಿ ಆಗ್ಯದ. ಆಮ್ಯಾಗ ಇದನ್ನು ಕಾಯಿ ಬಲ್ತದ್ರಿ. ಇದೊಂದು ಕಾಯಿ ಬಲ್ತದ. ಏನು ಅದು ಅವಾಗ ನೋಡಿದೆ ನಾ ಕಾಯಿ ಅಲ್ಲಿಂತನೇ. ಬಲ್ತದಪ್ಪ ಚಲೋ. ನಾನು ಇಂಥವು ಆರ್ದಕ್ಕೆ ತೋರಿಸಿದ್ರೆ ಅಂಥವೇನು ಬಲ್ತಿರಲ್ಲ ಅಂತಿದೆ. ಅವು ತೆಳಗಾಕಿಲ್ಲ ಇಲ್ಲ ನೋಡ್ರಿ ಇದು ಕಾಯಿ ಅನ್ನೋದ ಬಲ್ತಿಲ್ಲ ಅಂತ ಸ್ನೇಹಿತರೆ. ನೋಡ್ರಿ ಕಾಯಿಗಳೆಲ್ಲ ಒಂದು ತವಲ್ ಚೀಲ್ದಾಗ ತುಂಬಿಟ್ಟಿವ್ರಿ. ಇಲ್ಲೊಂದು ಏನದ ಗಿಡಕ್ಕೆ ಹಣ್ಣು ಆಗ್ಯದ ನೋಡ್ರಿ. ಹೆಂಗದ ಹಣ್ಣು ಗಿಡದ ಹಣ್ಣ್ರಿ ಫ್ರೆಶ್ ಆಗ್ಯದ್ರಿ ಸ್ನೇಹಿತರೆ. ಇವಾಗ ಕಾಯಿ ಹರಿದವ್ರಿ. ಏಸಾವ್ಲೆ 100 ಹತ್ತಾವಲ್ಲ. 100 ಕಾಯಿ ಹರಿದವ್ರಿ. ಇವಾಗ ನೀರಿನ ಡಬ್ಬ ಅದು ಹಾಕಿವ್ರಿ. ಕಾಯಿನೂ ಚಲೋ ದೊಡ್ಡ ದೊಡ್ಡವೇ ಕಾಯಿ ಸಿಕ್ಕವ್ರಿ. ಈಗೇನು ಎದ್ದಿದ್ದಿಲ್ಲ. ಇವಾಗ ಇನ್ನೊಂದು ಏನದ ಇದು ನಾವು ಹೊತ್ಕೊಂತೀನಿ ರೀ. ಇದ್ರ ತುಂಬ ಹರಿತೀವ್ರಿ. ಇವಾಗ ಇದು ದೇವರಾಜಾಗ ಆಗ್ತಾವ. ಅದಕ್ಕೆ ಏನದ ಇವಾಗ ಏನದ ಅಲ್ಲಿ ಇಡ್ತೀವ್ರಿ ಒಂದು ಕಡೆಗೆ ಹೋಗಿ. ಮತ್ತೊಂದು ಹಣ್ಣು ಸಿಕ್ಕಿತ್ತು ನೋಡ್ರಿ ನಮಗೆ. ಇಲ್ಲಿ ಗಿಡದಾಗ ಒಂದು ಹಣ್ಣು ಆದ್ರಿ. ನೋಡ್ರಿ ಅದು ಹಣ್ಣು ಅದ. ಹೆಂಗೆ ಹರಿಬೇಕು ಹಂಗೆ ಮೆಲ್ಲ ಕರಿಯಲ್ಲಕತ್ತೇನೆ ದೇವರಾಜ. ಕೊನೆ ಕೂಡ ಏನದ ಕಾಯಿ ಹರಿದಿವ್ರಿ. ಹಣ್ಣು ಆಗಿರೋ ಕಾಯಿ ಬಿಡಿ ನೋಡು. ಈಗ ನೋಡ್ರಿ ಹೆಂಗದ ಕಾಯಿ ಅಂತ. ಆ ಕಾಯಲ್ಲ ಹಣ್ಣು ಗಿಡದ ಮೇಲೆ ಹಣ್ಣು ಫ್ರೆಶ್ ಹಣ್ಣು ಗುಡ್ದ ಹಣ್ಣು. ಸೈಯದ ಅದಕ್ಕೆ ಸೈಯವು. ಹೌದಾ ಸಿಹಿಯದ ಜಗ್ಗಿ ಸ್ನೇಹಿತರೆ. ಇವಾಗ ಕಾಯಿ ಆಲ್ಮೋಸ್ಟ್ ಹರಿದವ್ರಿ. ಬೇಕಾದಷ್ಟು ಕಾಯಿ ಇದಾವ್ರಿ ಇನ್ನೂ ಗುಡ್ದಾಗ. ಅವೆಲ್ಲನೂ ಹರ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹರ್ಕೊಂಡು ಹೋಗ್ತೀವಿ ರೀ. ಇಷ್ಟೇನು ಕಾಯಿ ಅದಲ್ಲ. ನಾವು ಇರೋದೇ ಒಂದು 5-6 ಜನ ಮನೆಯಾಗ ಇವ್ರಿ. ಇಷ್ಟು ಕಾಯಿ ಅನ್ನೋದ 2-3 ದಿವ್ಸನಾಗ ಹಣ್ಣಾಗಿ ಬಿಡ್ತಾವೇನಪ್ಪ ಇವು ಕಾಯಿಗಳು ಅಂತೀನಿ. 2-3 ದಿವ್ಸನಾಗ ಇಷ್ಟೊಂದು ಕಾಯಿ ತಿನ್ನೋಕ್ಕಾಗ್ತದ. ಅದ್ರ ಸಲಕ ಜಾಸ್ತಿ ಆಸೆ ಮಾಡಬಾರ್ದು. ಯಾರಾದರೂ ಬಂದು ಹರ್ಕೊಂಡು ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹರ್ಕೊಂಡು ಹೋಗ್ಬೇಕಿಲ್ಲ ಅಂತಂದ್ರೆ ಎಲ್ಲರಿಗೂ ದಾನ ಮಾಡ್ಬೇಕಾಗ್ತದ. ನಾವು ಇಲ್ಲೊಂದು ಕಾಯಿ ಅದ್ಗ ಎಲ್ಲ ಅದ ನೋಡ್ರಿ ಸ್ನೇಹಿತರೆ. ಕಾಯಿ ಹೆಂಗದ ದೇವರಾಜದ ನೋಡಿ ಖುಷಿ ಆಗೇನ್ರಿ. ದೊಡ್ಡದೆಲ್ಲ ಕೈ ಇದೆ. ದೊಡ್ಡದ ಆತ ಕೊಟ್ಟನಲ್ಲ ಅದು ದೊಡ್ಡದು. ಇದು ದೊಡ್ಡದ ಅದಕ್ಕಿಂತ ಸ್ವಲ್ಪನ ನೋಡಿ ಬೇಕಾದ್ರೆ. ಸ್ನೇಹಿತರೆ 2 ಚೀಲದಾಗ ಕಾಯಿ ಹರಿದಿವ್ರಿ. ಇವಾಗ ದೇವರಾಜಗ್ನೂ ರೆಡಿ ಆಗ್ಯದ್ರಿ. ಇವಾಗ ಅದ್ರಾಗ ಒಂದು 100 ಕಾಯಿ ಅವ. ಇಲ್ಲ 50. 70 ಕಾಯಿ ಅವರಮ್ಮ. ಅದ್ರಾಗ ಒಂದು 70 ಕಾಯಿ ಅವ್ರಿ. ಇದ್ರಾಗ ಒಂದು 100-110 ಕಾಯಿ ಅವ. ಸಾಕು ಏನದ. ನಮಗೆ ಜಾಸ್ತಿ ಏನು ಆಸೆ ಮಾಡಂಗಿಲ್ಲ. ಇದೇನಿದ್ರು ಒಂದು 4 ದಿವ್ಸದಾಗ ಹಣ್ಣಾಗಿ ಹೋಗ್ತದ್ರಿ. ಇಷ್ಟಗ ಹಣ್ಣು ಎಲ್ಲಿಂದ ತಿಂತೀರಿ. ಅದಕ್ಕೆ ಆ ಗಿಡದಾಗನೇ ಇರಲಿ. ಇಲ್ಲ ಯಾರಾದರೂ ಬಂದು ಹರ್ಕೊಂಡು ಹೋಗ್ತಾರೆ. ಮತ್ತೇನು ಮಾಡ್ತೀರಿ. ಇವಾಗ ಮನೆ ಕಡೆಗೆ ರೆಸಿದ ಡೈರೆಕ್ಟಾಗಿ ಆ ಡಬ್ಬದಾಗ ನೀರು ತೊಗೊಬಂದು ಚಲೋ ಐತ್ರಿ. ಯಾಕಂದ್ರೆ ನೀರು ಸಿಗಕ್ಕಿಲ್ಲ ಇಲ್ಲಿ ಮಳೆಗಾಲದಾಗ. ಕೆಳಗಡೆ ನೀರು ಅದ. ಆದ್ರೆ ನಾವು ನಿಂತಿರೋ ಜಾಗದಾಗ ಅಂತ ನೀರಿಲ್ಲ. ಇರ್ಬೇಕು ಮನುಷ್ಯನ ಹತ್ರ ಅಂದಕ್ಕೆ ತೊಗೊಬಂದಿವ್ರಿ. ಸ್ನೇಹಿತರೆ ನೋಡ್ರಿ ಕಾಯಿ ಹರ್ಕೊಂಡು ನಿಂತ ನೋಡ್ರಿ. ನಮ್ಮೂರು ಬೆಟ್ಟ ಹೆಂಗೆ ಕಾಣಿಸ್ತದ ನೋಡ್ರಿ. ಪೂರ್ತಿ ಚೆನ್ನಾಗಿ ಕಾಣಿಸ್ತದ್ರಿ ಸ್ನೇಹಿತರೆ. ಗುಡ್ದಾಗ ಸೀತಾಫಲ ಕಾಯಿ ಹರಿಬೋದು, ಒಣ ಕಟ್ಟಿಗೆನೂ ಆಯ್ಬೋದು. ಆದ್ರೆ ಮನೇಲಿಂತ ಗುಡ್ಡನೇ ಏರ್ಬೋದು. ಈ ಗುಡ್ದಾಗ್ಲಿಂತ ಏನಿದು ಒತ್ಕೊಂಡು ಹೋಗೋದಾದಲ್ಲ ಮನೆಗೆ. ಅದ್ರ ಕಷ್ಟ ಯಾಕೆ ಕೇಳ್ತೀರಿ. ಭಾಳ ಕಷ್ಟ ಅದ ಅದ್ರದ್ದು. ಈ ಕಡೆ ಬೇಕಾದ್ರೆ
ಇಳಿಯೋದಂದ್ರೆ ಭಾಳ ಕಷ್ಟ. ಬಾ 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 ದೇವರಾಜ ಫಾಸ್ಟ್ ಇಳಕತ್ತೇನ್ರಿ ನನಗಿಂತ. ನೋಡ್ರಿ ಈಗ ಸ್ನೇಹಿತರೆ ನೋಡ್ರಿ, ಇವಾಗ ಏನದ ದಾರಿ ಸಿಕ್ಬಿಡ್ತೀರಿ ನಮ್ಗೆ. ನಡಿ. ನೀರು ಹೆಂಗೆ ಬೈಸಕ್ಕೆ ಎಲ್ಲಿ? ಮಳೆ ಹೆಚ್ಚಾಗ್ಯದಲ್ಲಿ ವರ್ಷ. ಯಾಕಡೆ ತಕಡಿ ಕಿಲ್ಲಿ ಬಾ, ಕಿಲ್ಲಿ ದಾರಿ ಮತ್ತೆ ಗೊತ್ತಂಗ ನೀರು ನೋಡ್ರಿ ಗುಡ್ದಾಗ್ಲಿಂದ ಬಸಕತ್ತದ ಹಂಗೆ. ಸಿಕ್ಕಿತ್ತ ದಾರಿ ವಜ್ಜಾತವ ನನಗವು. ಇಲ್ಲಿಂದ ಕಟ್ಟಿಗೆ ತಗೊಂಡ್ ಕೇಸ್ ಇಳಿಬೇಕಿ ಗುಡ್ದಾಗ ದೇವರಾಜ. ಹೆಂಗದ ಆಯೋರು ಮೊದಲಕ್ಕ ಅಲ್ಲಿ ಹಿರಿಯಾಳದಾಗ್ಲಿಂತ ಕಟ್ಟಿಗೆ ಒತ್ಕೊಂಡು ಹೋಗಿ ಊರಿಗೆ ಇಳಿಸಿ ಮತ್ತೆ ಆ ಕಡೆ 10 ಕಿಲೋಮೀಟ್ರ್ ವನಗೇರಿಗಿಲಿಂದ ಯಾದಗಿರಿಗೆ ಮಾರ್ಲಕ್ಕ ಕಟ್ಟಿಗೆ. ಅವಾಗೆಲ್ಲ ಕಟ್ಟಿಗೆ ಮಾರೇ ಬದುಕ್ಯಾರ ಅಂತ ಹಿಂದಕ್ಕೆ. ಅವ್ನ ಆಯೋರು ಅಪ್ಪನವರು ಅವರು ಇವರು ಕಟ್ಟಿಗೆ ಮಾರ್ತದ್ರಂತ. ಅಲ್ಲಿ ನೀ ಲೆಕ್ಕಾಕ ನೀ ಇದು ಒಂದು 3 ಕಿಲೋಮೀಟ್ರ್, ಅದೊಂದು 10-11 ಕಿಲೋಮೀಟ್ರ್, 14 ಕಿಲೋಮೀಟ್ರ್ ಒತ್ಕೊಂಡು ಹೋಗ್ಬೇಕು. ಯಾಕೆ ಏನಾಕತ್ತೆ? ಏನು ಕಾಲಿಗೆ ಮೇಲಕ್ಕೆ ರಕ್ತ ಬಂತು? ಜಗ್ಗಿ ಚುಚ್ಚಿತ್ತಲ್ಲಿ ಅದು ಕಾಲಿ. ಒಳಗಿತ್ತ ಕುಡಿ, ಇವೇ ಕುಡಿ. ಮಾರ್ಯ ನೀರು ಬಸ್ತದಲ್ಲ ಮೇಯಲ್ಲ. ಸ್ನೇಹಿತರೆ ನಾವಿವಾಗ ಪೂರ ಕೆಳಗೆ ಬಂದೀವ್ರಿ. ಬೆಳಗ್ಗೆ ನೀರು ಕುಡ್ದು ಹೋಗಿದ್ವಲ್ಲ ಅಲ್ಲಿಗೆ ಬಂದೀವ್ರಿ. ನೋಡ್ರಿ ಹೆಂಗೆ ಕಾಣಿಸ್ತದ ನಮ್ಮೂರು ಬೆಟ್ಟ ಅಂತ. ಇವಾಗ ಅಲ್ಲಿಂದ ಇಳಿದು ಬಿಟ್ಟಿವ್ರಿ ತೆಳಕ. ಅಲ್ಲೇನು ಗುಡ್ಡ ಕಾಣಿಸ್ತಲ್ರಿ, ಅದಕ್ಕೆ ಕಡೆಕಲ್ ಗುಡ್ಡ ಅಂತೀವ್ರಿ. ನಮ್ಮೂರಿಂದ ಅದು ಡೈರೆಕ್ಟಾಗಿ ಗುಡ್ಡ ಕಾಣಿಸ್ತದ್ರಿ. ಅದು ಈ ಗುಡ್ಡದಾಗ ಸೂಪರ್ ಆಗಿರ್ತಕ್ಕಂಥ ಲೊಕೇಶನ್ಗಳು ಅವ್ರಿ. ಈ ಗುಡ್ಡ ಏನದ ಯಾದಗಿರಿ ಜಿಲ್ಲೆಯ ದೊಡ್ಡ ಗುಡ್ಡ ನೋಡ್ರಿ. ಇದೇನದ ಹಿಂಗೆ ಲೆಂತ್ ಏನದ 10 ಕಿಲೋಮೀಟ್ರ್ ಆಗ್ತದ್ರಿ. ಹಿಂಗೆ ಉದ್ದ ಮಿನಿಮಮ್ ಇದು ಪೂರ ಸಿರ್ಸಲ್ಗೆ ಹೋಗ್ಯದ್ರಿ, ಆಂಧ್ರಕ್ಕೆ ಟಚ್ ಆಗಿಬಿಟ್ಟದ. ಹಂಗಾಗಿ ಇದು ದೊಡ್ಡ ಗುಡ್ಡ ರೀ. ಭಾಳ ಚಲೋ ಅದ್ರಿ, ವಾತಾವರಣನೂ ಚಲೋ ಅದ. ಹಂಗಾಗಿಬಿಟ್ಟು ನಮ್ಗೇನದ ಈ ಗುಡ್ದಾಗ ಅವಾಗವಾಗ ತಿರುಗಾಡಿ ರಾಟಿ ಅದ. ನಮ್ಗೇನು ಅಷ್ಟೊಂದು ಏನು ಬ್ಯಾಸ್ರಿಗೆ ಬರಲ್ಲ. ಅಂದ್ರೂ ಏನದ ಗುಡ್ದಾಗ ಬಂದಾಗ ನೋಡ್ರಿ ಹಂಗೆ ಅದು ಎಲ್ಲಷ್ಟು ಹೊಲ್ಸಾಗಿ ಹೋಗ್ತದ. ಗುಡ್ಡ ಅದ್ರಿ ಅದು. ಯಾದಗಿರಿ ಗುಡ್ಡನೇ ಇಲ್ಲಿಂದ ಕಾಣಿಸ್ತದಲ್ಲ ಸ್ನೇಹಿತರೆ. ಅದು ಯಾದಗಿರಿ ಗುಡ್ಡ ನೋಡ್ರಿ, ಇಲ್ಲಿಂದ ಡೈರೆಕ್ಟಾಗಿ ಕಾಣಿಸ್ತದ. ಅದು ಯಾದಗಿರಿ ಗುಡ್ಡ, ಇದು ನಮ್ಮೂರು ಗುಡ್ಡ. ಜೂಮ್ ಮಾಡಿದ್ದೆ ಅಲ್ಲಿಗೆ. ಪೂರ ಗುಡ್ಡ ಹೇಳೋದ್ ಕೇಸ್ ಬಂದೀವ್ರಿ. ದೇವರಾಜ ಹಿಂದ ಹೊಂಟ ನೋಡ್ರಿ. ಆಯ್ತು, ಇನ್ನು ನಮ್ಮ ಬೈಕ್ ನಿಂದ್ರಿಸಿವಲ್ಲ ಅಲ್ಲಿಗೆ ಬಂದೇ ಬಿಟ್ಟಿವಿ. ಇನ್ನು ಸ್ವಲ್ಪ ಅದ ಮುಂದಾದ. ಗುಡ್ಡ ಏರೋದು ಇಳಿಯೋದಂದ್ರೆ ಒಂಥರ ಕಷ್ಟದ ಕೆಲಸ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಇವಾಗ ಮಳೆಗಾಲ ದಿವಸ ಅದಲ್ಲ. ಈಗ ಮಳೆಗಾಲಕ್ಕೆ ಬಂದ್ರೆ ಏನಾಗ್ತದೆ ಗೊತ್ತಾ? ಈಗ ಮಳೆಗಾಲಕ್ಕೆ ಬಂದ್ರೆ ಕೆಸರು ಇರ್ತದ. ಬ್ಯಾಸಿಗೆ ಏನಂದ್ರೆ ಬಂದ್ರೆ ಬಿಸಿಲು. ಬಾ ಬಿಸಿಲಿಗೆ ಏನದಪ್ಪ ಅಂತಂದ್ರೆ ಇದಾಯ್ತು ಮನೆ ಅಂತ ಕಟ್ಟಿಲ್ಲ ಇದು ಗುಡ್ದಾಗ. ಸ್ನೇಹಿತರೆ ಇವಾಗ ಗುಡ್ದಾಗ್ಲಿಂತ ಬಂದಿವಿ ನೋಡ್ರಿ. ಇಲ್ಲಿ ನಿಂದ್ರಿಸಿವಿ ಗಾಡಿ ಅಂತ. ಇಲ್ಲಿ ಅದ ನಾರಳಾದ್ರಿ ಗಿಡದ ಹುಂಚಿ ಗಿಡದ ಗಿಡಕ್ಕೆ. ಅದಕ್ಕೆ ಏನಾದ ಸ್ವಲ್ಪ ಕುಂತ ಬಿಟ್ಟು ನಾನು ಬ್ಯಾಸ್ರಿಗೆ ಬಂದ್ಬಿಟ್ಟ ದೇವರಾಜಗೆ. ಕಟ್ಟಿಗೆ ಬಾರಿಸಿದ್ರೆ ಹಂಗಾಗಂಗ ಅದು. ಮಂದಿ ಜಗ್ಗಿ ಮಂದಿ 20-30 ಮಂದಿ ಅವ್ರಿ. ಈಗ ಇವಾಗ ಸೀದಾ ಗಾಡಿ ಸ್ಟಾರ್ಟ್ ಮಾಡಿಕಿದ್ರಿ ಮನೆಗೆ ಹೋಗೋದು, ಮತ್ತೇನು ಕೆಲಸ ಇಲ್ಲ. ದೇವರಾಜಾಗಂತೂ ಇವಾಗ ಏನದ ಅಲ್ಲಿ ನೋಡ್ರಿ, ಅಲ್ಲಿ ಗುಡ್ಡ ಕಾಣಿಸ್ತಲ್ಲ, ಅಲ್ಲಿಂದ ಇಲ್ಲಿಗೆ ಒತ್ಕೊ ಬರೋಟಿಗೆ ಸಾಕಾಗಿಬಿಟ್ಟದ. ನನಗೇನು ಅಷ್ಟೇನು ವಜ್ಜಾಗಿಲ್ಲ, ಅವು ಆರಾಮಾಗಿ ಬಂದಿವಿ. ನಾವು ಆಸೆ ಮಾಡಿಲ್ಲ, ಜಾಸ್ತಿ ಒತ್ಕೊಂಡು ಹೋಗ್ಬಿಟ್ಟು ಮಂದಿಗೆ ದಾನ ಮಾಡ್ಬೇಕಾಗ್ತದೆ ಸುಮ್ಮನೆ. ಅದು ಹಣ್ಣಾದ್ರೆ ಏನದ ಒಂದು 10 ಹಣ್ಣಾದ್ರೆ ಹೆಂಗಾದ್ರೆ ತಿನ್ಬೋದು. ಹೊಸು ಒಂದು ದಿವಸ ಇಲ್ಲ 2 ದಿವ್ಸನಾಗ ಹಣ್ಣಾಗ್ಬಿಡ್ತಾವೆ. ಯಾಕಂದ್ರೆ ಇವಾಗ ಮನೆಗೆ ಫೈನಲ್ ಆಗಿ ಹೊಂಟಿವ್ರಿ. ಹೊಟ್ಟೆ ಅಂತೂ ಹಸುವಾಗಕತ್ತದ್ರಿ. ಇವಾಗ ಸೀತಾಫಲ ಹಣ್ಣೆಲ್ಲ ತಿಂದಿದ್ದೀವಿ, ಅಂದ್ರೂ ಹೊಟ್ಟೆ ತುಂಬಕ್ಕಿಲ್ರಿ. ಹಣ್ಣು ತಿಂದ್ರೆ ಹೊಟ್ಟೆಗೆ ಅನ್ನ ಅಂತೂ ಅನ್ನ ರೊಟ್ಟಿ ಬೇಕೇ ಬೇಕಾ. ದೇವರಾಜ ನಿನಗೆ ಹಸುವ ಇದೆ? ಹಾಂ
ಸ್ನೇಹಿತರೆ ನೋಡ್ರಿ ಇವಾಗ ಬಂದಿವ್ರು ಗುಡ್ದಲ್ಲಿ ಅಂತ ದೇವರಾಜ ಅನ್ನೋದ ಊಟ ಮಾಡಕತ್ತೇನ್ರಿ. ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ವರ್ಗು ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.